ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದಾದ ವೀರಶೈವ ಲಿಂಗಾಯತ ಸಮುದಾಯ ಜಾತಿ ಗಣತಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯಿಂದ ಹೊರಹೊಮ್ಮಿತ್ತು. ಇದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಹಲವು ಮಠಾಧೀಶರು ವಿರೋಧ ವ್ಯಕ್ತಪಡಿಸಿದರು. ಅಲ್ಲದೆ ರಾಜ್ಯ ಸರ್ಕಾರದ ಅದಕ್ಕೆ ಟಕ್ಕರು ಕೊಡುವ ನಿಟ್ಟಿನಲ್ಲಿ ಈಗ ಕೇಂದ್ರ ನಡೆಸಲಿರುವ ಜನಗಣತಿ ಹಾಗೂ ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಒಂದು ಮಾಡುವ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ 40 ವರ್ಷದ ನಂತರ ಮತ್ತೆ ಶೃಂಗ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಇಂದು ಹಾಗೂ ನಾಳೆ ರೇಣುಕಾ ಮಂದಿರದಲ್ಲಿ 2 ದಿನಗಳ ಕಾಲ ಈ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ದಶಕಗಳ ನಂತರ ಪಂಚಪೀಠಗಳು ಮತ್ತೆ ಒಂದಾಗುತ್ತಿವೆ. ಪಂಚಪೀಠಗಳಾದ ರಂಭಾಪುರಿ ಶ್ರೀ ಉಜ್ಜಯಿನಿ ಪೀಠ, ಕೇದಾರ ಪೀಠ, ಶ್ರೀಶೈಲ ಪೀಠ ಹಾಗೂ ಕಾಶಿ ಪೀಠದ ಜಗದ್ಗುರುಗಳು ಒಂದಾಗಲಿದ್ದಾರೆ. ನಿರ್ಣಯತಾಂತರ ಸ್ವಾಮೀಜಿಯವರು ಎಲ್ಲ 5 ಪಂಚಪೀಠಾಧ್ಯಕ್ಷರುಗಳು ಸೇರಿ ಸ್ವಾಮೀಜಿಗಳು ಸೇರಿಸಿ ಅವ್ರವ್ರ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಏನೇನು ಆಗಬೇಕು, ಸರ್ಕಾರದಿಂದ ಏನಾಗಬೇಕು, ಅವ್ರಿಗೆ ಏನಾಗಬೇಕು, ಸಮಾಜದ ಏನೇನು ಸಂಘಟನೆ ಆಗಬೇಕು, ಯಾವ ರೀತಿ ಈ ಶೃಂಗ ಸಮ್ಮೇಳನದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತನೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದಲ್ಲಿರುವಂಥ ಎಲ್ಲ ಒಳಪಂಗಡಗಳಿಗೆ ಒಂದು ಮನವರಿಕೆ ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು ಈಗಾಗಲೇ ಕೇಂದ್ರ ಆಗಲಿ ರಾಜ್ಯ ಸರ್ಕಾರದಿಂದಾಗಲಿ ಕೆಲವು ಒಳಜಾತಿಗಳು ಏನು ಮೀಸಲಾತಿಯನ್ನು ಪಡೆದೇವೆ ಅಲ್ಲ, ಆ ಮೀಸಲಾತಿ ನೀವು ಬಿಟ್ಟು ಬನ್ನಿ ಅಂಥೇಳಿ ನಾವು ಯಾವತ್ತೂ ಕೂಡ ಹೇಳೋದಿಲ್ಲ. ಆ ಸೌಲಭ್ಯ ಅವರಿಗೆ ಸಿಕ್ಕಿದರೆ ಅದನ್ನು ಮುಂದುವರಿಸಲಿ. ಆದರೆ ವೀರಶೈವ ಲಿಂಗಾಯತ ಅನ್ನುವಂಥ ಧರ್ಮದ ವಿಚಾರ ಬಂದಾಗ ಈ ಧರ್ಮದ ಜೊತೆಗೆ ಅವರ ಭಾವನೆಗಳು ಯಾವಾಗಲೂ ಕೂಡ ಬೆಸೆದುಕೊಂಡು ಬರಬೇಕು. ಮತ್ತು ಈ ಸಮಾಜದ ಸಂಖ್ಯೆ ಏನಿದೆ ಇವತ್ತು ಭಾಳಷ್ಟು ಕಮ್ಮಿ ಏನಾಗಿದೆ, ಅದು ನಿಜವಾಗಲೂ 1.5 ಕೋಟಿ ಜನಸಂಖ್ಯೆ ಇರುವಂಥದ್ದು ಕೇವಲ 65 ಲಕ್ಷ ಆಗಿದೆ ಅಂದರೆ ಬಹುಶಃ ಇದರಲ್ಲಿ ಕಾಣದ ಕೈಗಳು ಬೇಕಾದಷ್ಟು ಕೆಲಸ ಮಾಡಿವೆ. ಹೀಗಾಗಿಯೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ನಾವೇ ಮಹಾಸಭೆಯಿಂದ ಇದನ್ನು ಸರ್ವೆ ಮಾಡಿ ಅಂಕಿ ಅಂಶಗಳನ್ನು ಕೊಡ್ತೇವೆ ಅಂತ ಗಟ್ಟಿ ಧ್ವನಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ